ಹಾಗಾದ್ರೆ ಅಡುಗೆ ಏನು ಮಾಡೋದು ಬೇಡ ಅಂತ್ಯಪ್ಪ? ಓ ಬೇಡಮ್ಮ, ಬೇಡ ಬೇಡ, ಏನು ಮಾಡೋದು ಬೇಡ. ಒಂದು ಲೋಟ ಕಾಫಿ ಕೊಟ್ಟು ಕಳ್ಸೋಣ. ಏನು ಮಿಚ್ಚರ್ ಗಿಚ್ಚರ್ ಏನು ತರ್ಸಮ್ಮ ದಾಪನ ಕೇಳಿ. ಮಿಚ್ಚರು ಬಾಳೆಹಣ್ಣು. ಹ್ಞೂ ಸರಪ್ಪ. ಓ ಈಗ ಅಖಿಲಮ್ಮನೂ ವಿಜಯಪ್ಪನ ಬಂದ್ಬಿಟ್ರಾ? ಅಖಿಲಮ್ಮ ಇವಾಗ ಬಂದ್ರಾ? ಹ್ಞೂ ದೇವಮ್ಮ. ಸಂಗೀತನೂ ಫೋನ್ ಮಾಡಿದ್ಲ, ಕವಿತಾನು ಫೋನ್ ಮಾಡಿದ್ಲ. ಅದಕ್ಕೆ ಇನ್ಯಾಕೆ ನಿಮ್ಮ ತಂಗಿ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಅದು ಬಂದ್ಬಿಟ್ರು ಇಬ್ರು. ಯಾಕಪ್ಪ ಚೇರ್ ಮೇಲೆ ಕೂತ್ಕೊಳಕ್ಕಾಗಿಲ್ಲ? ಅಯ್ಯೋ ನಮ್ಮ ಮನೆಗೆ ಎಲ್ಲಿ ಕೂತ್ಕೊಂಡ್ರೆ ಏನು ಬಿಡುತ್ತ ಬಾವಾ. ಅಖಿಲಮ್ಮ ಇವಾಗ ಬಂದ್ರಾ? ಹ್ಞೂನಮ್ಮ. ಮಗು ಏನು ಮಾಡ್ತಾವಳೆ? ಮಲ್ಕೊಂಡವಳೆ. ರೇಖಾ, ರಶ್ಮಿ ಅವರ ಇಷ್ಟೊತ್ತು ತೋಟದ ಕಡೆ ಹೋಗಿದ್ರು. ಸಿಂಚುನು ಅವರೆಲ್ಲ ಒಳಗವ್ರೆ ಎಲ್ಲನೂ. ಕವಿತಾ ಎಲ್ಲಾರನ್ನೂ ಕೂಗಮ್ಮ. ಹ್ಞೂ ಸರಿ ಬಾವಾ. ಆಯಿತು. ಯಾವಾಗ ಬಂದಿದ್ದು? ಇವಾಗ ಬಂದಿದ್ದಮ್ಮ. ಎಲ್ಲೋಗಿದ್ರಿ? ಅಮ್ಮ ಅದೆಲ್ಲ ಆಮೇಲೆ ಮಾತಾಡೋಣ. ಸಿಂಚು ಬಾ, ಇಲ್ಲಿ ಕೂತ್ಕೋ ಬಾ. ಏನು ವಿಜಯನ? ಬಾ ಆಮೇಲೆ ಹೇಳ್ತೀನಿ, ಬಾ ಇಲ್ಲಿ ಕೂತ್ಕೋ ಬಾ. ರಶ್ಮಿ ಪುಟ್ಟ ಬಾ, ಇಲ್ಲಿ ಕೂತ್ಕೋ ಬಾ. ರೇಖಾ ಬಾ, ನೀನು ಇಲ್ಲಿ ಕೂತ್ಕೋ ಬಾ. ಓ ಬಾಮ್ಮ, ಬಾ. ನಿಮ್ಮ ಬಾವನ್ ಕೂಗ್ತಾನೆ, ಬಾ ಕೂತ್ಕೋ ಬಾ. ಕವಿತಾ ಬಾಮ್ಮ ಇಲ್ಲಿ. ಬಾಬಾ ಬಾ, ಇಲ್ಲಿ ಕೂತ್ಕೋ ಬಾ. ಹ್ಞೂ ತಾತ ಅತ್ತೆ ಇವಾಗ ಶುರು ಮಾಡ್ಬೇಕು ನೀವು. ಏನಪ್ಪ ನೀವು ಚಿಕ್ಕತ್ತೆ ಯಾಕೆ ಮಾತಾಡಲ್ಲ? ಆ ಸ್ಟೋರಿ ನೀವು ಇವಾಗ ಹೇಳಲೇಬೇಕು. ಹೇಳಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಅಂತೂ ಇರೋನಲ್ಲ. ಅಯ್ಯೋ ಹಳೇದೆಲ್ಲ ಏನು ಕಪ್ಪ ಬೇಕಪ್ಪ, ಏನು ಬೇಡ, ಸುಮ್ಮನೆ ರೀಜಪ್ಪ. ಇಲ್ಲ ತಾತ ಆಗಲ್ಲ, ಇವಾಗ ನೀವು ಹೇಳಲೇಬೇಕು. ಕಾರಾಗ ಬರೋಗೆ ಅಂತ ಇವತ್ತು ತಾತನ ಹೊತ್ತೆ ಹೇಳಲೇಬೇಕು ಅಂತ. ಅದೇನು ಹೇಳ್ಬಿಡ್ರಿ ಬಸಯ್ಯ. ಹೌದು ತಾತ, ಹೇಳ್ತಾತ ನೀನು. ಓ ಸರಮ್ಮ, ಇನ್ನು ನೀವೆಲ್ಲ ಹಿಂಗೆ ಕೇಳ್ತಾ ಇದ್ದೀರಿ ಅಂದರೆ ಇನ್ನು ಹೇಳ್ತಿರಕ್ಕಾಗ್ತೈತಾ? ಹಾಂ ಎಸ್ ಹೌದು, ಹೇಳಲೇಬೇಕು. ಹೌದು ತಾತ, ನೀವು ಹೇಳಲೇಬೇಕು ಇವತ್ತು ನಮಗೆ. ಹ್ಞೂ ಸರಿನಮ್ಮ, ಆಯಿತು. ನಾವು ತೀರಾ ಬಡವ್ರಮ್ಮ. ಯಾವುದೋ ಒಂದು ಪುಟ್ಟ ಹಳ್ಳಿನಾಗ ಯಾವುದೋ ಒಂದು ಹಳೆ ಮನೆಗಿದ್ನಮ್ಮ. ನಾನೇನರು ಎರಡನೇ ಮಗಳು ದೇವಿ ಹುಟ್ಟಿದಾಗೆ ತೀರ್ಕೊಂಬಿಟ್ಲು. ನಾನು ಈ ಮಕ್ಕಳನ್ನ ಹಂಗೆ ಬಿದ್ದು ಹಿಂಗೆ ಬಿದ್ದೆ ದೊಡ್ಡವ್ರನ್ನ ಮಾಡಿದ್ನೆ. ಆಮೇಲೆ ನಿಮ್ಮ ಮಾವನ ಬನ್ನಪ್ಪ ನಮ್ಮ ಮನೆಗೆ ಒಂದು ದಿವಸ ದ್ಯಾವಮ್ಮನ ನೋಡಕ್ಕ. ಓ ಲವ್ ಸ್ಟೋರಿ ಶುರು. ಹ್ಞೂನಪ್ಪ ಶುರು ಆಯಿತು. ಆಮೇಲೆ ಮುಂದೆ 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 ನಿಮ್ಮ ಮಾವನು ಮಾಡಿದ್ನು ಕೆಲಸ. ಇವಾಗಿದ್ದಂಗೆ ಆವಾಗೇನೇ ಇದ್ದಿದ್ರೆ ಇನ್ನು ಇವ್ರು ಚೆನ್ನಾಗಿರೋರಪ್ಪ. ಆವಾಗ ಒಂದೊಂದು ಆಟಗಳೆಲ್ಲ ನಿಮ್ಮ ಮಾವನ ಆಡಿದ್ದು ಅಂಥ ಕೆಲಸ ಕೊಟ್ಬಿಟ್ಟು ನಂಗೆ ನನ್ನ ಮಕ್ಕಳಿಗೆ. ಲೇರಮ್ಮ, ಸಾರೊಂದು ಚಿಕ್ಕೂಡಲಿ ಅನ್ನ ಮಾಡ್ಕೊಂಡಿದ್ದೀನಿ. ಏ ಹೋಗ, ಯಾವಾಗಲೂ ಸಾರು ಸಾರು ಅಂತ ಬತ್ತೀಯ. ಮದುವೆ ಅವ್ನು ಮಾಡ್ಕೊಳ. ದ್ಯಾವ್ಗ ಅನ್ಕೆ ಹೆಣ್ಣು ಕೊಡೋರು ಇರಬೇಕಲ್ಲಪ್ಪ ಮದುವೆ ಮಾಡ್ಕೊಳಕ. ಲೇ ಪಟೇಲ, ಅದ್ಯಾಕೆ ಹಂಗಂತೀಯ? ಒಂದು ಗಂಡಕ ಒಂದು ಹೆಣ್ಣು ಇದ್ದೇ ಇರ್ತದೆ, ಅವ್ನು ಹುಡುಕ್ಬೇಕಲ್ಲ. ಅವನ ಪರ್ಸ್ನಾಲಿಟಿಕ ಅವ್ನಿಗೆ ತಕ್ಕನಾದ ಹೆಂಡ್ರು ಬೇಡನಾ? ಎಲ್ಲವಳ ಏನು ಕತೆನೋ? ತಂಗಿ ನೋಡಿದ್ರೆ ಹಂಗೆ ಮಾಡಿದ್ಲು. ಇಲ್ಲೇ ದ್ಯಾವ್ಗ ನಿನ್ನೊಂದು ಮಾತು ಕೇಳಬೇಕಂತ. ಅದೇನೋ ಕೇಳ ಪಟೇಲ, ಅದಕ್ಕೆ ಮನ್ಸನಾಗಿ ಇಕ್ಕೊಂಡು ಕೇಳ್ಬಿಡತ್ತಾ? ಅಲ್ಲ, ನೀನೇನೇನು ಬೇಕಾಗಿ ಆ ಬದ್ರನ ಜೊತೆಗೆ ಕಳಿಸ್ಬಿಟ್ಟೆ ಹಂಗೆ ನಿನ್ನ ತಂಗಿನ? ಹಾಂ, ಹೆಂಗೋ ದುಡ್ಡು ಕಾಸಿನಾಗ ಜೋರಾಗಿ ಅವನೇ ಸುತ್ತಮುತ್ತ ಊರುಗಳಿಗೆಲ್ಲ ಬಡ್ಡಿ ಕೊಡ್ತಾನೆ. ಹಾಂ, ಏನನ್ನ ಪ್ಲ್ಯಾನ್ ಮುಗೀನು ಮಾಡಿ ಕಲಿಸ್ತಾ? ಲೇಯ್ ಒಟ್ಟಿಗೆ ಏನೋ ತಿಂತೀಯಾ? ಒಟ್ಟಿಗೆ ಏನು ತಿಂತೀಯಾ? ಹಾಂ, ಅನ್ನ ತಿಂತೀಯಾ ಮಣ್ಣು ತಿಂತೀಯಾ? ಅನ್ನ ತಿನ್ನೋ ಬಾಯಿ ಆಗಿದ್ದಿದ್ರೆ ಇಂಥ ಮಾತ್ರ ಮಾತಾಡ್ತಾ ಇರಲಿಲ್ಲ. ಲೇಯ್, ನನ್ನ ತಂಗಿಗ ಮದುವೆ ಮಾಡೋಷ್ಟು ಯೋಗ್ಯತೆ ಇಲ್ಲ ಅನ್ಕೊಂಡಿದ್ಯಾ ನನಕ? ಅಲ್ಲೋ, ಸ್ವಂತ ತಂಗಿನ ಬೇರೆಯವ್ರ ಜೊತೆ ಕಳಿಸೋಷ್ಟು ಕೆಳಮಟ್ಟಕ್ಕೆ ಇಲ್ದಿಲ್ಲ ಲೇ ನಾನು. ಪಟೇಲ, ಬಾಯಿಗೆ ಬಂದಾಗ ಮಾತಾಡ್ಬಿಡಲೇ. ಥೂ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಲೇ ಮುಚ್ಚಲೆ ಬಾಯಿ ಮುಚ್ಚಲೆ. ಓಹೋ, ತಂಗಿಗೆ ಮದುವೆ ಮಾಡೋಕ್ಕೆ ಹೋಗ್ತಾ ಹೇಳ್ತೀರಾ? ಬದ್ರನ ಜೊತೆ ಕಳಿಸ್ತಾನಲ್ಲ ನೀನು. ಹಾಂ, ನನ್ನ ಹತ್ರ ಮಾತಾಡೋಕ್ಕೆ ಬಂದಿದೀಯಾ? ಲೇ ಪಟೇಲ, ನೋಡ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾನು ಅಂಥವನಲ್ಲ. ನನ್ನ ತಂಗಿನ ಕೂಲಿ ಮಾಡೋ ತನ ಕೊಟ್ಟು ಮದುವೆ ಮಾಡ್ತಾ ಇದ್ನಿ. ಅವಳು ಹೋಗಿದ್ದಕ್ಕೆ ನಾನೇನ ಮಾಡಲಿ? ಹಾಂ, ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯಾ? ಇವತ್ತೇನೋ ಗಾಚಾರ ಅದೇ ಎಡ್ಮಗ್ಳಿಗೆ ಎದ್ಬಿಟ್ಟು ಬಂದಿದ್ಯಾ, ಅದಕ್ಕೆ ನನ್ನ ಕೈ ಗೇಟಿಗೆ ತಿಂತೀಯಾ? ಲೇ ಮುಚ್ಚಲೆ ಬಾಯಿ ಮುಚ್ಚ. ನಿನ್ನ ತಂಗಿಗೆ ನ್ಯಾಯವಾಗಿ 2 ಹೊತ್ತು ಊಟ ಹಾಕಕ್ಕೆ ಹೋಗ್ತಾ ಇಲ್ಲ, ಇನ್ನೇನು ಮಾಡ್ತಾಳೆ ಅವಳು? ಹೊರ್ಟೋಗ್ತೀರಾ? ಹಾಂ, ನೀನು ನೋಡಿದ್ಯಾ ನನ್ನ ತಂಗಿ ಊಟ ಆಗ್ತಾ ಇದ್ನೋ ಇಲ್ಲ ಅಂತ? ಬಾಯಿಗೆ ಬಂದಾಗ ಮಾತಾಡಬೇಡ ನೀನು. ಅಲ್ಲ ದ್ಯಾವ್ಗನ್ನ ನಾವೇ ನೆನ್ನೆ ಮನೆಯಿಂದ ನೋಡ್ತಾ ಇದ್ದೀರಾ? ಅದೇನು ಮಾತಂತ ಮಾತಾಡ್ತಾ ಇದೆಯಲ್ಲ. ಅಲ್ಲಪ್ಪ, ಇವನ್ಕೇನೋ ನಾನು ಬಂದು ಕೇಳಿದ್ನಿ, ಅದಕ್ಕೆ ಉರಿ ಹತ್ತಿತು ಮೈಯಾಗ. ಊರಾಗಿನ ಜನಗಳೆಲ್ಲ ಅದೇ ಮಾತಾಡ್ತಾ ಇರೋದು. ಅವ್ರನ್ನೆಲ್ಲ ಹೋಗಿ ಕೇಳಿ ಬಿಡು. ಲೇ, 100 ಜನ 100 ಮಾತು ಮಾತಾಡ್ಕೊಂತಾರೆ, ಅದಕ್ಕೆಲ್ಲ ಏನು ಮಾಡೋಕ್ಕತ್ತೈತೆ? ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ಳಿ ಬಿಡು. ನಾನು ಯಾರ ಬಗ್ಗೆ ಇರೋ ತಲೆ ಕೆಡ್ಸ್ಕೊಳಲ್ಲ. ನೀನು ಮಾತಾಡ್ತಾ ಇರೋದೇನಾ? ಹಾಂ, ಏನು ಮಾತಾಡ್ತಾ ಇದೀಯ ನೀನು? ಅವನು ಈ ಊರ್ಕ ಬಡ್ಡಿ ಹೊಸಲ ಅದು ಬಂದ್ಬಿಟ್ಟು ನನ್ನ ತಂಗಿನ ಕರ್ಕೊಂಡು ಹೋದ್ರೆ ನಾನೇನು ಮಾಡೋಕ್ಕತ್ತೈತೆ? ಎಲ್ಲ ನೋಡ್ಕೊಳ್ಳಿ ಬಿಡು. ಊರಾಗಿನ ಜನ ಹಂಗೆ ಮಾತಾಡ್ಕೊತ ಇದ್ರು. ಅದಕ್ಕೆ ನಾನು ಹೇಳಿದ್ನಿ, ಪಕ್ಕದೂರಾಗ ಅದ್ಯಾವುದೋ ಒಂದು ಹೆಣ್ಣದೆ, ನೋಡ್ತೀಯಾ? ಮದುವೆ ಮಾಡ್ಕೊತೀಯಾ? ನಾಳೆ ಕರ್ಕೊಂಡು ಹೋಗ್ಲಾ? ಪಕ್ಕದೂರ ಅಂದರೆ ಇಲ್ಲೇ ಏನು ಹತ್ರ ಇಲ್ಲಪ್ಪ, ಅಷ್ಟು ದೂರ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಆಮೇಲೆ ಅಲ್ಲಿ ಪಕ್ಕದಾಗ ಹಳ್ಳಿ. ಹೌದೇನಾ? ಚೆನ್ನಾಗವಳೇನ ಹುಡುಗಿ? ಚೆನ್ನಾಗದ ಚೆನ್ನಾಗಿಲ್ಲ ನಂಗೆ ತಿಳಿದು ನಾನು ಮುಂಚೆನೇ ಹೇಳ್ತಾ ಇದ್ದೀನ ನಿಂಕ.
ಹೋಗಿ ನೋಡ್ಕೊಂಬರೋಣ, ಇಷ್ಟ ಆದರೆ ಮಾಡ್ಕೊ. ಆಯ್ ನಡಿ ಹೋಗಿ ನೋಡ್ಕೊಂಬರೋಣ, ಅದಕ್ಕೇನು ಇಷ್ಟ ಆದರೆ ಮಾಡ್ಕೊಳೋದು, ಇಲ್ಲಾಂದ್ರೆ ಬೇಡ. ಇವಾಗ ಎಷ್ಟು ಹೆಣ್ಣುಗಳು ನೋಡಿಲ್ಲ. ಅದೇಳು ಮುಖ್ಯವಾಗಿ, ಎಷ್ಟು ಹೆಣ್ಣುಗಳು ನೋಡಿಲ್ಲ ನೀನು. ನಿನ್ನ ಪರ್ಸ್ನಾಲಿಟಿಗೆ ತಕ್ಕನದ್ದೇ ಹುಡುಗಿ ಸಿಕ್ಕಬೇಕಲ್ಲ. ಅಯ್ಯೋ ನನ್ನ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ನಡಿ ಹೋಗ್ಲಿ, ಎಲ್ಲ ನೋಡ್ಕೊಳ್ಳಿ, ಅದನ್ನ ಒಂದು ಪುಣ್ಯ ಕಟ್ಕೋ. ಪುಣ್ಯ ಕಟ್ಕ. ನಿನ್ನ ಹತ್ರ ತಮಾಷ್ಗೂ ಏನೇನು ಮಾತಾಡಿದ್ರೆ ಒಳ್ಳೆ ಸೀಳ್ ನಾಯಿ ಬಂದಂಗೆ ಬತ್ತೀಯಾ? ಇವಾಗ ನೋಡ್ದ ಹೆಂಗೆ ಬಂದೆ ನನ್ನ ಮೇಲೆ ಜಗಳಕ? ಲೇ, ನೀನು ಮಾತಾಡಿದ್ದು ತಪ್ಪೇನಲ್ಲೇನಾ? ಹಾಂ, ನೀನು ತಾನೇ ಫಸ್ಟ್ ಮಾತಾಡಿದ್ದು. ನಾನು ಏನನ್ನ ಮಾತಾಡಿದ್ನ ನಿನ್ನ? ನನ್ನ ತಂಗಿ ಸುದ್ದಿ ಎತ್ತದೋ ನೀನೇ ತಾನೇ? ಇಷ್ಟ ಇಲ್ಲ ಓದ್ಲು, ಏನು ಮಾಡೋಕ್ಕಾಗ್ತದೆ? ನಾನು ಕಣೆ ಬರೋ ಬಡ್ತಂತಾಗ ಹೋಗ್ತಾ ಇದ್ದೀನಿ, ಅವಳಿಗೆ ಹಣೆ ಬರೋಣ. ಎಲ್ಲ ಚೆನ್ನಾಗಿರ್ಲಿ ಬಿಡ, ಆರಾಮಾಗಿ ಇದ್ಕೊಂಡ್ಲೆ. ಲೇ ದೇವ್ಗ, ಅದೆಲ್ಲ ಕತೆ ಬಿಡು. ಹೋಗಿ ಹೆಣ್ಣು ನೋಡ್ಕೊಂಬ ಹೋಗ ಫಸ್ಟ್. ಏನು ಯಾವಾಗಲೂ ಹೋಟ್ಲು ಸಾರು ಮನೆ ಅನ್ನ ತಿನ್ಕೊಂಡ ಹೋಗ. ಹ್ಞೂನರಮ್ಮ, ನೋಡ್ಕೊಂಬರ್ಬೇಕು. ಹೆಣ್ಣು ಏನೋ ತೋಟದಾಗ ಕೆಲಸ ಮಾಡಿ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ನೋಬಿಟ್ಟು ಬೇಜಾರಾಗುತ್ತದೆ. ಬಟ್ಟೆ ಬರ ಎಲ್ಲ ಒಕ್ಕೊಬೇಕು. ಅಯ್ಯೋ, ಯಾರು ನೋಡ್ತಾರಪ್ಪ? ಅದಕ್ಕೆ ಹೋಗ, ಪಟೇಲ್ನ ಕರ್ಕೊಂಡು ಹೋಗ್ತಾನಂತೆ, ಹೋಗಿ ನೋಡ್ಕೊಂಬ ಹೋಗ. ನೀನು ಬರಲೇ, ಹೋಗೋಣ. ಏಯ್, ಮೂವರು ಹೋಗೋದು ಬೇಡ ಹೋಗ. ಆಮೇಲೆ ಇನ್ನೊಂದು ದಿವಸ ನಾನು ಬೇಕಾರೆ ಬರ್ತೀನಿ, ನೀವಿಬ್ರು ಹೋಗಿ ನೋಡ್ಕೊಂಬ ಹೋಗ್ರಿ. ಏನೋ ಒಳ್ಳೇದಾಗ್ಲಿ ನಿಂಕ. ಹ್ಞೂ ಸರಪ್ಪ, ಆಯ್ತು. ಪಟೇಲ, ನಾಳೆ ಬೆಳಗ್ಗೆ ಹೊರಟ್ಬಿಡ ನೀನಾ? ಸರಿ. ಅವ್ರೂರವ್ರ ಕೈಲಿ ಯಾರನ್ನ ಸಂತೆಗಿಂತ ಕಾಣಿಸಿದ್ರೆ ಹೇಳ್ ಕಳಿಸ್ತೀನಿರು. ಯಾರನ್ನ ಸಿಗ್ತಾ ಇರ್ತಾರೆ ಅವ್ರೂರವ್ರ ಸಂತೆಗ, ನಾನು ದಳ್ಳಾಳಿಯ ಪರ್ಕೋತೀನಲ್ಲ, ಅಲ್ಲೇ ಹೇಳ್ ಕಳಿಸ್ತೀನಿ. ಹಿಂಗೆ ಬರ್ತಾರೆ ನಾಳೆ ಗಂಡೋರು ಅಂತ. ಹ್ಞೂ ಸರಪ್ಪ, ಆಯ್ತು. ದೇವಮ್ಮ, ಯಾಕಪ್ಪ? ನಾಳೆ ಗಂಡು ಕಡೆಯವ್ರು ಬರ್ತಾರಂತಮ್ಮ. ಏನಣ್ಣ ಒಂಚೂರು ಕಾಪಿ ಗಿಪಿ ಮಾಡಮ್ಮ. ಯಾಕಪ್ಪ ಗಂಡು? ಯಾರ್ಕಪ್ಪ ಗಂಡು? ನಿಂಕೇನಮ್ಮ ಸಾಲದ ಮದುವೆ ವಯಸ್ಸಾಯ್ತು? ಹಾಂ, ಇನ್ನು ಎಷ್ಟು ದಿನ ಅಂತ ಇರ್ತೀಯಮ್ಮ ಇಲ್ಲಿ? ನನಗೇನೋ ಮದುವೆ ಆಗೋಕ್ಕೆ ಇಷ್ಟ ಇಲ್ಲಪ್ಪ. ನಾನು ಹಿಂಗೆ ಇರ್ತೀನಿ, ನಿನ್ನ ಜೊತೆಗೆ ಇರ್ತೀನಿ. ಇರಿ ಅಂತೆ ನಾನೇನು ಬೇಡ ಅಂದಿಲ್ಲ. ಮದುವೆ ಅಂತ ಒಂದು ಆಗ್ಬೇಕಲ್ಲಮ್ಮ. ಊರಾಗಿನ ಜನ ಇವಾಗ ನೆಗಿತಾವ್ರೆ, ಇಷ್ಟಿಷ್ಟು ವಯಸ್ಸುಗಳಾಗೈತೆ, ಹೆಣ್ಮಕ್ಳಿಗೆ ಇಬ್ಬರಿಗೂ ಮದುವೆ ಮಾಡಿಲ್ಲ ಈ ಬಸ್ಸುನು ಅಂತ. ಹಾಂ, ಅಯ್ಯೋ ಅಪ್ಪ, ಊರಾಗಿನ ಜನ ಹೆಂಗಿದ್ರು ಆಡ್ಕೊಂಡು ನೆಗಿತಾರೆ. ನೀನು ಸುಮ್ಮನೆರಪ್ಪ, ಮದುವೆನೂ ಬೇಡ, ಯಾವುದು ಬೇಡ. ನಾನು ಆರಾಮಾಗಿದ್ದೋತೀನಿ. ದೇವಿಕಾ ಎಲ್ಲನ ನೋಡಿ ಚೆನ್ನಾಗಿರೋ ಕಡೆ ಅವಳಿಗೆ ಮದುವೆ ಮಾಡಪ್ಪ. ಅಲ್ಲಮ್ಮ, ನೀನು ದೊಡ್ಡವಳನ್ನ ಮನೆಗೆ ಇಟ್ಕೊಂಡು ಚಿಕ್ಕ ಹುಡುಗಿಗೆ ಮದುವೆ ಆಗ್ತದ? ಒಪ್ಪನ ಹೋಗ್ತದ? ಹಾಂ, ಅದೆಲ್ಲ ಆಗದ ಮಾತು. ನಾಳೆ ಗಂಡು ಕಡೆ ಅವ್ರು ಬರ್ತಾರಂತೆ. ನೀನು ಅದೇನೋ ಕಾಪಿ ಗೀಪಿ ಒಂಚೂರು ಮಾಡ್ಕೊಟ್ಬಿಡಮ್ಮ. ಏನು ಟೀ ಸೋಪು, ಈ ಕಾಫಿ ಪುಡಿ, ಬೆಲ್ಲ ಎಲ್ಲ ಅದೇನಮ್ಮ? ಇಲ್ಲಪ್ಪ, ಟೀ ಸೋಪುನೂ ಇಲ್ಲ, ಕಾಫಿ ಪುಡಿನೂ ಇಲ್ಲ, ಬೆಲ್ಲನೂ ಇಲ್ಲ. ಹಾಲು ಸಾವುಕಾರ ಮನೆಗೆ ಒಂದರಷ್ಟು ಇಸ್ಕೊಂಬರಂಗಿದ್ರೆ ಇಸ್ಕೊಂಬಪ್ಪ. ಸರಿ ಬಿಡಮ್ಮ, ನಾಳೆ ಬೆಳಗ್ಗೆನೇ ತಂದ್ಕೊಡ್ತೀನಿ. ಟೀ ಸೊಪ್ಪುನು ಕಾಫಿ ಪುಡಿ ಎಲ್ಲನೂ ಮಾಡಿ ಅಂತೆ. ಅಷ್ಟು ಬೆಲ್ಲ ಹೆಚ್ಚಿಗೆ ಹಾಕಮ್ಮ, ಅಷ್ಟು ಸೀಗ ಇರಲಿ. ಹ್ಞೂ ಸರಿಯಪ್ಪ, ಆಯ್ತು. ದೇವಿ ಎತ್ತೋದ್ಲಮ್ಮ? ಒಳಗವಳಪ್ಪ. ಸಾವುಕಾರ ಮನೆಯವರು ಒಂದು ಜೊತೆ ಲಂಗ ಜಾಕೆಟ್ ಕೊಟ್ಟಿದ್ರಲ್ಲ, ಹಾಕೊಂಡ್ಲ? ಕರೆಕ್ಟಾಗಿ ಆತವಾ? ಹ್ಞೂ ಕರೆಕ್ಟಾಗಿ ಆತದ, ಹಾಕೊಂಡವಳೆ. ಎಲ್ಲ ಕೂಗಮ್ಮ, ಹೆಂಗವಳ ನೋಡೋಣ. ದೇವಿ ಬರಲ್ಲ, ಅಪ್ಪನ ಕೂಗ್ತಾವಳೆ. ಇದೇನಮ್ಮ ಇಂಥ ಬಟ್ಟೆ ಹಾಕೊಂಡಿದ್ಯಾ? ಅಪ್ಪ ನೀನಲ್ಲ ಆ ಸಾವುಕಾರ ಕೊಟ್ಟರು ಅಂತ ಇಸ್ಕೊಂಬಂದು ಕೊಟ್ಟಿದ್ದ ಅಪ್ಪ. ಅದು ಈ ಬೆಂಗಳೂರಾಗ ಅವರೆಲ್ಲ ಅವ್ರ ನೆಂಟರು ಸಾವುಕಾರ ಮನೆಗಳು, ಅವರು ಇದನ್ನ ರಾತ್ರಿ ಹೊತ್ತು ಹಾಕೊಂತಾರೆ. ಇದನ್ನ ನೈಟಿ ಅಂತ ಹೇಳೋದು. ಓ ಹೌದಾ? ಹೀಗೆ ಅಂತ ಹೇಳೋದಮ್ಮ ನಮ್ಗ. ಇಂಥವೆಲ್ಲ ನಾವು ನೋಡಿದ್ರೆ ತಾನೇ. ಹಾಂ, ಒಳ್ಳೆ ಈ ತೋಲ್ ಬೊಂಬೆಗಳು ಆಡಿಸ್ತಾರಲ್ಲ, ಹಂಗವಳಮ್ಮ. ಓ ಯಾಕಪ್ಪ ನೀನೇ ನಗಿತಾ ಇದೆಯಾ? ನೀನಿರೋದು ನೋಡಿ ಅದಕ್ಕೆ ನಗು ಬಂತಮ್ಮ. ಅಪ್ಪ ಏನ ಕಾಪಿ, ಬೆಲ್ಲ, ಟೀ ಪೌಡ್ರು, ಕಾಫಿ ಪೌಡ್ರು ಅಂತ ಐತೆ. ಯಾವತ್ತ ಕಾಪಿ ಮಾಡೋದ? ನಾಳೆ ನಿಮ್ಮ ಅಕ್ಕನ ನೋಡಕ ಯಾರೋ ಬರ್ತಾವ್ರೆ, ಅದಕ್ಕೆ ಒಂದು ಲೋಟ ಕಾಪಿ ಕೊಡೋಣ ಅಂತಮ್ಮ. ಓ ಹೌದಾ? ಹಂಗಾದ್ರೆ ನಮ್ಗೂ. ಹ್ಞೂ ನಿಮ್ಗೂ. ನಮ್ಮ ಅಷ್ಟು ಗಂಜಿ ಕೊಡ್ಬಮ್ಮ, ಹೊಟ್ಟೆ ಸಿಗ್ತದೆ. ಓ ನಂಗೆ ಗಂಜಿ ಕುಡಿಯಲ್ಲ ಇವತ್ತು. ನಂಗೆ ದಿನ ಗಂಜಿ ಕುಡಿದು ಬೇಜಾರಾಗ್ಬಿಟ್ಟಿದೆ. ನಮಗೂ ಒಂದು ಕಾಲ ಬರ್ತೈತೆ ಮೊನ್ನೆ, ಬರ್ದಿರ್ತದ, ಬಂದೇ ಬರ್ತದೆ ಅನ್ನ ಮಾಡ್ಕೊಂಡು ತಿನ್ನೋ ಕಾಲ. ಆ ಕಾಲಕ್ಕೋಸ್ಕರ ನಾವು ಕಾಯ್ಬೇಕಷ್ಟೇ ಅಮ್ಮ. ನಾನು ಊಟದಾಗಿಂದ ಇದೇ ಮಾತು ಹೇಳ್ತಾ ಇದೀಯಪ್ಪ ನೀನು. ಏನು ಮಾಡಲಿ ಮನೆ? ಹಾಂ, ಏನು ಮಾಡಲಿ ಹೇಳು? ನನ್ನ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಮುಂದೆ ನೀವೇನೋ ಚೆನ್ನಾಗಿರ್ತೀರೇನೋ ನೋಡ್ಬೇಕಮ್ಮ. ದೇವಮ್ಮ ಎತ್ಕೊಂಬ ಹೋಗಮ್ಮ, ಅಷ್ಟು ಗಂಜಿ ಕುಡಿಯೋಣ. ಅದಕ್ಕೆ ಇಷ್ಟೆಷ್ಟು ಈರುಳ್ಳಿನ, ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪು ಹಾಕಂಬಮ್ಮ. ಹಸಿಮೆಣ್ಸಿನ್ಕಾಯಿ ಇದ್ರೆ ಹಾಕುವ. ಹಸಿಮೆಣ್ಸಿನ್ಕಾಯಿ ಇಲ್ಲಪ್ಪ, ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದು ಈರುಳ್ಳಿ ದಪ್ಪ ಈರುಳ್ಳಿ ಇಲ್ಲ. ಅವತ್ತು ಅವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅಲ್ಲೇ ಈ ಸಣ್ಣ ಈರುಳ್ಳಿ, ಹುಲ್ಲೂರುಳ್ಳಿ ಅವು ಸಿಕ್ಕಿದ್ವಾ, ಅವೇ ಕೊಯ್ದಾಕ್ತೀನಿ. ಹ್ಞೂ ಬಲ್ ರುಚಿಯಾಗಿರ್ತದಮ್ಮ ಈರುಳ್ಳಿ. ಈ ದಪ್ಪ ಈರುಳ್ಳಿ ಏನು ರುಚಿ ಇಲ್ಲ, ಆ ಹುಲ್ಲೀರುಳ್ಳಿ ಬಲ್ ರುಚಿಯಾಗಿರ್ತದೆ. ನನಗೇನು ಸರೋಗಿಲ್ಲಮ್ಮ ಈ ಬಟ್ಟೆ ದೇವಿ ಹಾಕೊಂಡಿರೋದ. ಯಾವುದೋ ಈ ಗಾಡಿ ಬೊಮ್ಮಿಗಳು ಹಾಕೊಂಡಂಗದೆ. ಓ ಇರ್ಲಿ ಬಿಡಪ್ಪ, ಏನು ಪರವಾಗಿಲ್ಲ, ಮನೆಗೆ ಹಾಕೊಂಡೋಗ್ತಾನೆ, ಏನು ಪರವಾಗಿಲ್ಲ ಬಿಡು. ಏನ ನೀನು ಇಷ್ಟನಮ್ಮ. ಅಪ್ಪ ನನ್ನ ಮಾತು ಕೇಳಪ್ಪ, ದೇವಿಗ ಮದುವೆ ಮಾಡಿಬಿಡಪ್ಪ. ನಿನ್ಕಿನ್ನ 6 ವರ್ಷ ಚಿಕ್ಕೋಳಮ್ಮ ಅವಳಿಗೆ ಹೆಂಗಮ್ಮ ಮಾಡೋಕ್ಕತ್ತದೆ? ನೀನು ಬಿಟ್ಬಿಟ್ಟು
ಹಾಂ ಅವಳು ಚಿಂತೆ ಬಿಡಮ್ಮ. ನೀನು ಮಾಡ್ಕೊಂಡು ನೆಮ್ಮದಿಯಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ನೀನು ಒಬ್ಳು ಮನೆಯೊಳಗೆ ಆಗ್ಬಿಟ್ರೆ ಸಾಕು ನಂಗೆ. ಅವಳನ್ನ ನಾನು ನೋಡ್ಕೊಂತೀನಮ್ಮ. ಅಲ್ಲಪ್ಪ ನನಗೇನು ಇಷ್ಟ ಇಲ್ಲಪ್ಪ ಮದುವೆ ಎಲ್ಲ ಆಗಕ್ಕ. ನಾನು ನಿನ್ನ ಜೊತೆಗೆ ಆರಾಮಾಗಿ ಇದ್ಬಿಡ್ತೀನಪ್ಪ. ಹಂಗೆಲ್ಲ ಆತದೇನಮ್ಮ? ಹಂಗೆಲ್ಲ ಆತದ? ಹಂಗೆಲ್ಲ ಆಗದ್ ಮಾತು. ನೀನು ಹೋಗಿ ಗಂಜಿ ಎತ್ಕೊಂಬೋಗಮ್ಮ, ಗಂಜಿ ಕುಡಿಯೋಣ.